ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಬೆಂಗಳೂರಿನ ಸೀಗೆಹಳ್ಳಿಯಲ್ಲಿ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂಥ ತ್ರಿವಳಿ ಕೊಲೆ ನಡೆದು ಹೋಗಿತ್ತು. ಕೇವಲ 24 ಗಂಟೆಯ ಒಳಗೆ ಈ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಎತ್ತ ತಂದೆ, ತಾಯಿ ಮತ್ತು ಒಡ ಹುಟ್ಟಿದ ತಂಗಿಯನ್ನೇ ಬಲಿ ಪಡೆದ ಪ್ರಮುಖ ಆರೋಪಿ ಹಿರಿಯ ಮಗಳು ಶ್ವೇತಾಳನ್ನ ಪೊಲೀಸರು ಪುದುಚೇರಿಯಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಪೊಲೀಸ್ ವಿಚಾರಣೆ ವೇಳೆ ಶ್ವೇತಾ ಬಾಯಿ ಬಿಟ್ಟಿರುವ ಸತ್ಯ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ದಂಗಾಗಿ ಬಿಡ್ತೀರಿ. ನನ್ನ ಬದುಕೆ ಒಂದು ಪಂಜರವಾಗಿತ್ತು. ಮನೆಯಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರ ಇರಲಿಲ್ಲ. ಅಪ್ಪ ಅಮ್ಮ ಸದಾ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಈ ರೀತಿಯಾದಂತಹ ಹೇಳಿಕೆಯನ್ನ ಶ್ವೇತಾ ಪೊಲೀಸರ ತನಿಖೆಯಲ್ಲಿ ಬಾಯಿ ಬಿಟ್ಟಿದ್ದಾಳೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ಸದ್ದು ಮಾಡ್ತಾ ಇದೆ. ಇನ್ನು ಕೇವಲ ಪ್ರೀತಿಯ ವಿಚಾರ ಅಷ್ಟೇ ಅಲ್ಲ, ಶ್ವೇತಾ ಮಾಡಿಕೊಂಡಿದ್ದ ಸುಮಾರು 30 ಲಕ್ಷ ರೂಪಾಯಿ ಸಾಲದ ವಿಷಯ ಪೋಷಕರಿಗೆ ಗೊತ್ತಾಗಿದ್ದೆ ಈ ಭೀಕರ ಕೊಲೆಗೆ ಮುಖ್ಯ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆ ಕರಾಳ ರಾತ್ರಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದು ರಕ್ತ ಚರಿತ್ರೆ. ಮೊದಲು ಶ್ವೇತಾಳ ರೂಮಿಗೆ ಬಂದ ತಾಯಿ ಮುತ್ತುಲಕ್ಷ್ಮಿ ಜೊತೆ ಜಗಳ ನಡೆಯುತ್ತೆ. ಆಕೆಯನ್ನ ಕೊಂದು ಬಾತ್ರೂಮ್ನಲ್ಲಿ ಬಚ್ಚಿಡಲಾಗಿರುತ್ತೆ. ಆಮೇಲೆ ಅಲ್ಲಿಗೆ ಬಂದ ತಂಗಿ ಸುಪ್ರಿಯಾ ರಕ್ತ ನೋಡಿ ಕಿರುಚಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಶ್ವೇತಾ ತಂಗಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಬಿಡ್ತಾಳೆ. ಇನ್ನು ಲಿವ್ ಇನ್ ಗೆಳೆಯ ಕಿನ್ನತ್ ಚಾಕುವಿನಿಂದ ಹಿಡಿದು ಕೊಂದು ಬಿಡ್ತಾನೆ. ಕೊನೆಯದಾಗಿ ತಂದೆ ಸೋಮ್ ಸುಂದರ್ ಕೂಡ ಮನೆಗೆ ಬರ್ತಾರೆ. ಅವರಿಗೂ ಕೂಡ ಕುತ್ತಿಗೆಗೆ ಇರಿದು ಇಬ್ಬರು ಪರಾರಿಯಾಗಿರ್ತಾರೆ. ಮೃತರ ದೇಹದ ಮೇಲೆ ಬರೋಬ್ಬರಿ 50ಕ್ಕೂ ಹೆಚ್ಚು ಇರಿತದ ಗಾಯಗಳು ಇದ್ದಾವೆ ಅಂತ ಹೇಳಿ ಪ್ರಾಥಮಿಕ ವರದಿಯಲ್ಲಿ ಇದೀಗ ಗೊತ್ತಾಗಿದೆ. ತೀವ್ರ ರಕ್ತಸ್ರಾವದ ನಡುವೆಯೂ ಮೆಟ್ಟಿಲುಗಳ ಮೇಲೆ ಬಂದು ಬಿದ್ದ ತಂದೆ ಸೋಮ್ ಸುಂದರ್ ಪ್ರಾಣ ಬಿಡುವ ಮುನ್ನ ಪೊಲೀಸರಿಗೆ ಮಗಳ ಸಾಲದ ಬಿಕ್ಕಟ್ಟು ಮತ್ತು ಕೆನೆತ್ ಮಾಡಿದ ದಾಳಿಯ ಬಗ್ಗೆ ಕೊನೆಯ ಹೇಳಿಕೆಯನ್ನ ನೀಡಿದ್ರು. ಸದ್ಯ ಮಗಳು ಶ್ವೇತಾ ಲಾಕ್ ಆಗಿದ್ದಾಳೆ. ಆದ್ರೆ ಕೊಲೆಗೆ ಸಾಥ್ ಕೊಟ್ಟ ಪ್ರೇಮಿ ಕೆನೆತ್ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾನೆ. ಆತನಿಗಾಗಿ ಪೊಲೀಸರು ತೀವ್ರ ಬಲೆ ಬೀಸಿದ್ದಾರೆ. ಸ್ವಲ್ಪ ಸ್ವತಂತ್ರ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಎತ್ತವರನ್ನೇ ಮುಗಿಸಿದ ಈ ಮಗಳ ಬಗ್ಗೆ ನಿಜಕ್ಕೂ ನಿಮಗೇನ್ ಅನ್ಸುತ್ತೆ? ಈ ಅವಿವೇಕಿಗಳು ಮಾಡಿದಂತ ತಪ್ಪಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅದೇನೇ ಇರಲಿ, ಕೂತು ಬಗೆಹರಿಸಿಕೊಳ್ಬೇಕಿತ್ತು ಅಥವಾ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕಿತ್ತು. ಆದ್ರೆ ಕಾನೂನನ್ನೇ ಕೈಗೆತ್ತಿಕೊಂಡಿರುವಂತಹ ಶ್ವೇತಾಗೆ ನಿಜಕ್ಕೂ ಕಾನೂನಿನ ಸಂಕಷ್ಟ ತಪ್ಪಿದ್ದಲ್ಲ. ಖಂಡಿತವಾಗಿಯೂ ಆಕೆಗೆ ಕಾನೂನಿನ ಸಂಕಷ್ಟ ಎದುರಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಇಬ್ಬರು ಕೂಡ ಆ ರಾತ್ರಿಯೇ ಕರ್ನಾಟಕದಿಂದ ಬೈಕ್ ನಲ್ಲಿ ನಾಪತ್ತೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಚದುರಿಕೆ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಿಯತಮೆಯನ್ನ ಒಬ್ಬಂಟಿಯಾಗಿ ಬಿಟ್ಟು ಪ್ರಿಯಕರ ತಲೆಮರೆಸಿಕೊಂಡು ಬಿಡ್ತಾನೆ. ಇಬ್ಬರು ಕೂಡ ಬೇರೆಯದ್ದೇ ಪ್ಲಾನ್ ಮಾಡಿಕೊಂಡಿದ್ರು ಅಂತ ಹೇಳಿ ಪ್ರಾಥಮಿಕ ವರದಿಯಲ್ಲಿ ಲಭ್ಯವಾಗಿದೆ. ಇಬ್ಬರು ಕೂಡ ಚದುರುವಿಕೆ ಆಗಿರೋ ಕಾರಣದಿಂದಾಗಿ ಇದೀಗ ಪ್ರಿಯತಮೆ ಮಾತ್ರ ಪತ್ತೆಯಾಗಿದ್ದಾಳೆ. ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕಾನೂನಿನ ಸಂಕಷ್ಟಕ್ಕೆ ಆಕೆಯನ್ನ ದೂಡಿಬಿಟ್ಟಿದ್ದಾರೆ. ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಎಲ್ಲ ಕಡೆಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.